ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ರೆ ಎಲ್ಲ ಚೆನ್ನಾಗಿದೆ ಅನ್ಕೊಂಡಿನಿ. ಹೋದ ವಾರ ನನಗೆ ಸಮ್ ಪರ್ಸನಲ್ ಪ್ರಾಬ್ಲಮ್ಸ್ ಒಂದು ವೀಡಿಯೋ ಹಾಕೋಕ್ಕಾಗಿಲ್ಲ. ಈ ವಾರ ಸ್ಪೆಷಲ್ ವೀಡಿಯೋ ಹಾಕತ್ತೀನಿ. ಅಂದ್ರೆ ಹುಬ್ಳಿ ಒಳಗೆ ಒಂದು ಹೊಸದಾದ ಫ್ರಾಂಚೈಸ್ ಬಂದೈತಿ. ಅದು ಏನಂದ್ರೆ ಭಾಳ ಕಪಲ್ಸಿಗೆ ಇಷ್ಟ ಆಕೈತಿ. ಅದ್ರ ಜೊತೆ ಫ್ಯಾಮ್ಲಿಗೂ ಬಂದು ಎಂಟರ್ಟೈನ್ಮೆಂಟ್ ಮಾಡೋದು ಮತ್ತು ಅದರ ಆಂಬಿಯನ್ಸ್ ಇರಲಿ ಎಲ್ಲನೂ ಅಲ್ಟಿಮೇಟ್ ಐತಿ. ಒನ್ ಬೆಡ್ ಫಾಸ್ಟ್ ಫುಡ್ ರೆಸ್ಟೋರೆಂಟ್ ಇದೆ. ಎಲ್ಲನೂ ಹೇಳಿದೆ, ನಿಮ್ಗೆ ಅಡ್ರೆಸ್ ಹೇಳಿಲ್ಲ ಅಂತೇಳಿ ಕಮೆಂಟ್ನಾಗ ಏನು ಹೇಳ್ಬೇಡ್ರಿ. ಇದರ ಅಡ್ರೆಸ್ ಏನಂದ್ರೆ ಶಿರೂರ್ ಪಾರ್ಕ್ ಸರ್ಕಲ್ ಬಂದ್ರೆ ನಿಮ್ಗೆ ಹರಿಪ್ರಿಯ ಹೋಟೆಲ್ ಅಪೋಸಿಟ್ದಾಗ ನಿಮ್ಗೆ ಅದು ಒನ್ ಬೈಟ್ ಕಾಣಿಸುತ್ತೆ. ಹೈಲೈಟ್ ಆಗಿರ್ತೈತೆ. ನಿಮ್ಗೆ ಬಂದು ಕೂಡ ಇದಪ್ಪ ಒನ್ ಬೈಟ್ ಅಂತ ಹೇಳ್ತೀರಿ. ಓಕೆ, ಈಗ ಒಳಗೆ ಹೋಗಿ ನಿಮ್ಗೆ ಆಂಬಿಯನ್ಸ್ ಎಲ್ಲ ತೋರಿಸ್ತೀನಿ. ಈಗ ಒಳಗೆ ಹೋಗಿ ಬರ್ರಿ. ಲೈಟಿಂಗ್ಸ್ ಮಾಡ್ಯಾರ, ಫೋಟೋಶೂಟ್ ಗಿಫ್ಟ್ಸ್ ಇರುತ್ತೆ. ಈಗ ಇವ್ರದ್ದು ಪಾರ್ಟಿ ಹಾಲು ಐತಿ. ಅದ್ರ ಡೀಟೇಲ್ ಹೇಳ್ತೀನಿ ನಿಮ್ಗೆ. ತಿನ್ಕೊಂತ ಟೇಸ್ಟ್ ಮಾಡಿ ಪಾರ್ಟಿ ಹಾಲ್ ಯಾವಾಗ ಕನ್ಸಿಡರ್ ಆಕೈತಿ ಯಾವಾಗಿಲ್ಲ ಅಂತ ಹೇಳ್ತೀನಿ ನಿಮ್ಗೆ. ಫಸ್ಟ್ ಈಗ ನೆಕ್ಸ್ಟ್ ಒಳಗೆ ಹೋಗಿ ಕಿಚನ್ ಶಾಟ್ಸ್ ತೊಗೊಂಡು ಬರ್ತೀನಿ. ಅದನ್ನ ನೋಡಿ ಎಂಜಾಯ್ ಮಾಡ್ತೀನಿ ನೀವು. ಓಕೆ, ಆಲ್ರೆಡಿ ಬರ್ಡೇ ಪಾರ್ಟಿ ಆಗೈತಿ. ಆಂಬಿಯನ್ಸ್ ನೋಡ್ರಿ, ಕಲರ್ಫುಲ್ ಆಂಬಿಯನ್ಸ್, ಬ್ರೈಟ್ ಕಲರ್. ಈ ಕಡೆ ಎಲ್ಲೋ ಪಿಂಕ್ ಎಲ್ಲನೂ ಐತಿ. ಗೋಲ್ಡನ್ ಲೈಟ್ಸ್ ಹಾಕ್ಯಾರ. ಡೆಕೋರೇಷನ್ ಏನಿತ್ತಲ್ಲ ನೀವು ಮಾಡ್ಕೋಬೇಕು. ಮಸ್ತ್ ಚಿಲ್ ಮಾಡಿ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡಿ ಹೋಗ್ಬೋದು. ಈ ಕಡೆ ಗಾಳಿ ಹಚ್ಚಿ ಫುಲ್ ಬಲೂನ್ ಹಚ್ಚಿ ನಿಮಗಂತೆ ಗರ್ಲ್ ಫ್ರೆಂಡ್ಸ್ ಇರ್ತಾರೆ. ಬಾಯ್ ಫ್ರೆಂಡ್ಸಿಗೆ ಸರ್ಪ್ರೈಸ್ ಮಾಡ್ಬೇಕಂತಿರ್ತೈತಿ. ಗರ್ಲ್ ಫ್ರೆಂಡ್ಸಿಗೆ ಸರ್ಪ್ರೈಸ್ ಮಾಡ್ಬೇಕಂತಿರ್ತೈತಿ. ಪಾಕೆಟ್ ನೋಡಿದ್ರೆ ಏನ್ ಮಾಡೋದಪ್ಪ, 2,000 ರೂಪಾಯಿ ಐತಿ. 2,000 ರೂಪಾಯಿದಾಗ ಮಸ್ತ್ ಪಾರ್ಟಿ ಮಾಡಿರ್ಬೋದು. ಒಂದು ಸರ್ಪ್ರೈಸ್ ಮಾಡ್ದಂಗೆ ಆಗುತ್ತೆ, ನಿಮಗೂ ಬಜೆಟ್ ಒಳಗೆ ಆಗುತ್ತೆ. ಓಕೆ, ಸೊ ಈಗ ನಾ ಇರೋದು ಎಲ್ಲಂದ್ರೆ ಪಾರ್ಟಿ ಹಾಲ್ದಾಗ ಇದೀನಿ. ಯಾಕಂದ್ರೆ ಹೊರಗೆ ಕ್ರೌಡ್ ನಾ ಬಂದ ಕೂಡ ಕ್ರೌಡ್ ಫುಲ್ ಆಗತ್ತೆ. ಅದಕ್ಕೆ ನಾನು ಪಾರ್ಟಿ ಹಾಲ್ ಒಳಗೆ ಕುಂತೀನಿ. ಫಸ್ಟ್ ಆರ್ಡರ್ ಮಾಡಿದ್ದೆ ವೆಜ್ ಪಿಜ್ಜಾ. ಇದು ನೋಡ್ರಿ ಏನು ಅನಾಹುತ ಐತಂದ್ರೆ, ನಾ ಲಾಸ್ಟ್ ಪಿಜ್ಜಾ ತಿಂತಿದ್ದಂದ್ರೆ ಗೋಕುಲ್ ರೋಡ್ ಒಳಗೆ ಸ್ಟ್ರೀಟ್ ಒಳಗೆ ಕ್ಲಾಸಿಕ್ ಪಿಜ್ಜಾ. ಇನ್ನೊಂದು ಲೆಮನಿಟ್ರಿ ಕೆಫೆದಾಗ ಥರ್ಡ್ ಒಂದು ಪಿಜ್ಜಾ ನಮ್ಮ ಒನ್ ಬೈಟ್ ಒಳಗೆ ತೊಗೊಂಡಿನಿ. ನೋಡ್ರಿ, ನೋಡ್ತಿದ್ರೆ ಹಂಗೆ ಟೆಂಪ್ಟಿಂಗ್ ಐತಿ. ಪಿಜ್ಜಾ ಟ್ರೈ ಮಾಡೋಣ. ಹೆವಿ ಚೀಸ್ ಹಾಕ್ಯಾರ. ಚೀಸ್ ನೋಡ್ರಿ ಹೆಂಗೆ ಕಾಣಾಗತೈತೆ. ಹೆವಿ ಚೀಸ್ ಹಾಕ್ಯಾರ. ಇದ್ರ ಮೇಲೆ ಹಾಕಿರೋದ ಟೊಮ್ಯಾಟೊ ಇರಲಿ, ಆಲಿವ್ಸ್ ಮತ್ತು ಆನಿಯನ್ ಎಲ್ಲ ಎದ್ದು ಹೊಡಿಯಾಗತೈತಿ. ಈಗ ಟ್ರೈ ಮಾಡ್ಬೋಣ. ಇದು ಬೇಸ್ ಸಾಫ್ಟ್ ಐತಂದ್ರೆ ಇವ್ರದ್ದು ಬೇಸ್ ಹೆವಿ ಸಾಫ್ಟ್ ಐತಿ ನೋಡ್ರಿ. ಸಾಫ್ಟ್ ಬಂದ
ಫಾಸ್ಟ್ ಮೂವಿಂಗ್ ಪಿಜ್ಜಾ ಅಂತ ಹೇಳಿದೆ. ಇವ್ರ ಕಡೆ ಹೇಳಿ ತೊಗೊಂಡಿನಿ ಫಾಸ್ಟ್ ಮೂವಿಂಗ್ ಯಾವುದಿದೆ ಅಂತ ಹೇಳಿ. ಇದು ಆಲಿವ್ಸ್ ನೋಡಿದೆ. ನನಗಂತೂ ಪಿಜ್ಜಾ ಭಾಳ ಲೈಕ್ ಆಗೈತಿ. ಪಿಜ್ಜಾ ಲೈಕ್ ಮಾಡೋರು ಮಸ್ಟ್ ವಿಸಿಟ್ 1 ಬೈಟ್ ಒಳಗೆ. ನಂದು ಒಂದು ಸ್ಲೈಸ್ ಹೆಂಗೆ ಖಾಲಿ ಆಯ್ತು ಅನ್ನೋದು ಗೊತ್ತಾಗಿಲ್ಲ. ಖಾಲಿ ಹಾಕೊಂಡು ಬಂತ. ಲಾಸ್ಟ್ ಒಂದು ಬೈಟ್ ಸಾಸ್ ತೊಗೊಂಡ್ಬಿಡು. ಸಾಸೆ ತೋಡ್ಕೊಡ್ ಪಿಜ್ಜಾ ಅಂತರು ಮಸ್ಟ್ ಟ್ರೈ ಪಿಜ್ಜಾ. ಇದು ಸ್ಪೈಸಿ ಚೀಸ್ ಕಾಟೇಜ್ ಪಾಸ್ತಾ ಇದೆ. ಮೇಕಿಂಗ್ ಶಾಟ್ಸ್ ನೋಡಿರ್ತೀರಿ. ಇದೊಂದು ಐತಿ. ಇನ್ನೊಂದು ಬರ್ಗರ್, ಒಂದು ಅಮೇಝಿಂಗ್ ಬರ್ಗರ್ ಅದೊಂದು ತೊಗೊಂಡೈತಿ. ಈಗ ಟೇಸ್ಟ್ ಮಾಡೋಣ ಅಂತ. ಪಿಜ್ಜಾದಾಗ ಅಂತೂ ಚೀಸ್ ಕೈ ಬಿಟ್ಟು ಹಾಕ್ಯಾರ. ಚೀಸ್ ಹೆವಿ ಐತಿ ಅದ್ರಾಗ. ಈಗ ನೆಕ್ಸ್ಟ್ ಪಾಸ್ತಾ ಟ್ರೈ ಮಾಡೋಣ. ಪಾಸ್ತಾದ ಮೇಕಿಂಗ್ ಶಾಟ್ಸ್ ನೋಡಿರ್ತೀರಿ, ಹೆವಿ ಇತ್ತು. ಇವ್ರದ್ದೊಂದು ಏನು ಚಲೋ ಅನ್ನಿಸ್ತಂದ್ರೆ ಯೂಸ್ ಆ್ಯಂಡ್ ಥ್ರೋ ಸ್ಪೂನ್ಸ್ ಇಟ್ಟಾರ, ಇಷ್ಟ ಆಗಿರುತ್ತೆ. ಈಗ ಟ್ರೈ ಮಾಡೋಣ. ಇದು ಮೇಕಿಂಗ್ ಶಾಟ್ ನೋಡಿರ್ತೀನಿ ನೀವು. ಟೇಸ್ಟ್ ಮಾಡೋದು ಒಂದೇ ಬಾಕಿ. ಟೇಸ್ಟ್ ಮಾಡೋಣ. ನೋಡಿ ಕ್ರೀಮಿ ಐತಿ. ಲೈಟಾಗಿ ಟ್ಯಾಂಗಿನೆಸ್ ಐತಿ. ಸ್ವೀಟ್ ಖಾರ ಎಲ್ಲ ಪರ್ಫೆಕ್ಟ್ ಐತಿ. ನನಗಂತೂ ಭಾಳ ಇಷ್ಟ ಆಗೈತಿ ಇದಂತೂ ಪಾಸ್ತಾ. ಈಗ ನೆಕ್ಸ್ಟ್ ಆರ್ಡರ್ ಮಾಡಿದ ಕಿಟ್ಕ್ಯಾಟ್ ಶೇಕು ಬಂದೈತೆ ನಮ್ದು. ಫಸ್ಟ್ ಇನ್ನು ಮುಗಿಸ್ಕೊಳ್ಳೋಣ. ಮುಗಿಸ್ಕೊಂಡು ಇಲ್ಲಿಗೆ ಹೋಗೋಣ ರಿಫ್ರೆಶ್ಮೆಂಟಿಗೆ. ಓಕೆ, ಇದನ್ನು ಕಂಟಿನ್ಯೂ ಮಾಡೋಣ ಅಂತೀಗ. ಇದ್ರಾಗ ಇದು ಹಾಕ್ಯಾರ ಮಶ್ರೂಮ್ ಬೈಟ್ ನೋಡ್ರಿ. ಇದ್ರೊಳಗು ಏನು ಪಿಜ್ಜಾದಾಗ ವೆಜ್ಜಸ್ ಹಾಕ್ಯಾರಲ್ಲ ಎಲ್ಲ ಹಾಕ್ಯಾರ. ತಿನ್ನೋ ಮುಂದೆ ನಮ್ಗೆ ಆಲಿವ್ ಅನ್ನೋದು ಫ್ಲೇವರ್ ಇಲ್ಲಿ, ಮತ್ತು ಫ್ರೆಶ್ ಕ್ರೀಮ್ ಫ್ಲೇವರ್, ಬಟ್ರ್ ಹಾಕಿ ಸಾಟೆ ಮಾಡಿರ್ತಾರೆ ವೆಜ್ಜಸ್ಸಿಗೆ, ಅದು ಫ್ಲೇವರ್ ಕಾಣತೈತೆ ನನಗೆ. ಮತ್ತು ಟೇಸ್ಟ್ ಅಂತೂ ಬೆಂಕಿ ಐತಿ. ಎಲ್ಲನೂ ಫಾಸ್ಟ್ ಮೂವಿಂಗ್ ಐಟಮ್ ತೊಗೊಂಡಿನಿ. ಇದು ಫಾಸ್ಟ್ ಮೂವಿಂಗ್ ಐತಿ. ಬಂದರೆ ಇನ್ನೂ ಮಸ್ಟ್ ಟ್ರೈ. ಇನ್ನೀಗ ಸೈಡಿಗಳು ಸರ್ ಏನೋ ಒಂದು ಹೆಸರು ಹೇಳಿದ್ರದಕ್ಕೆ ನಮ್ಮ ಮರ್ತೆ ಹೋಗಿ. ಬರ್ಗರ್ ನಮಗೆ ಹೆಸರು ಮುಖ್ಯ ಅಲ್ಲ, ಟೇಸ್ಟ್ ಮುಖ್ಯ. ನಿಮಗೆ ಹೆಸರು ಬೇಕಾದ್ರೆ ಡಿಸ್ಕ್ರಿಪ್ಷನ್ದಾಗ ಹಾಕಿರ್ತೀನಿ, ಚೆಕ್ ಮಾಡ್ಕೊರಿ. ಬರ್ಗರ್ ಅಮೇಝಿಂಗ್ ಬರ್ಗರ್ ಅಂತ ಟೇಸ್ಟ್ ಮಾಡೋಣ. ಫಸ್ಟ್ ಅದ್ರೊಳಗೆ ಏನೇನು ಇಟ್ಟ ನೋಡೋಣ. ಒಂದು ಸ್ಲೈಸ್ ಟೊಮ್ಯಾಟೊ, ಕ್ಯಾಬೇಜ್, ಒಂದು ಪ್ಯಾಟೀಸ್. ಸೇಮ್ ಬರ್ಗರ್ ಒಳಗೆ ಏನೇನು ಬರ್ತೈತೆಲ್ಲ ಸೇಮ್ ಐತಿ. ಮೇನ್ ಪ್ಯಾಟೀಸ್ ಇರ್ತೈತೆ ಟೇಸ್ಟ್ ಎಲ್ಲಾರ್ದು. ಪ್ಯಾಟಿ ಟ್ರೈ ಮಾಡೋಣ ಅಂತ. ಪ್ಯಾಟೀಸ್ ಒಳಗೆ ವೆಜ್ಜಸ್ ನೋಡ್ರಿ ಲೇಯರ್ ಕಾಣಿಸ್ತಾ ಇದೆ ನಮ್ಗೆ. ಪೀಸ್ ಇರಲಿ ಮತ್ತು ಪ್ಯಾಟೀಸ್ದ ಮೇಲಿನ ಕೋಟ್ ಅನ್ನೋದು ಕ್ರಿಸ್ಪಿ ಐತಿ ನೋಡ್ರಿ. ಮತ್ತು ಆಲೂ ಇರಲಿ ಎಲ್ಲನೂ ಮಸ್ತ್ ಸ್ಮ್ಯಾಶ್. ಇದನ್ನು ಕೈ ಬಿಟ್ಟಾಕ್ಯಾರ. ಮೇನ್ ಬರ್ಗರ್ ಬೇಕಾಗಿದ್ದು ಮಯೋನೀಸ್ ಮತ್ತು ಅದು ಕೆಚಪ್. ಮಸ್ಟ್ ಟ್ರೈ ಇದು. ಅಯ್ಯೋ ಬರ್ಗರ್ ಬಿಡಕ್ಕೆ ಮನ್ಸಾಗತ್ತಲ್ಲ, ಬಟ್ ಏನು ಮಾಡೋಕ್ಕಾಗಲ್ಲ. ಇನ್ಸೈಡ್ ನೆಕ್ಸ್ಟ್ ಕಿಟ್ಕ್ಯಾಟ್ ಶೇಕಿಗೆ ಹೋಗ್ಬೇಕಾ. ನೆಕ್ಸ್ಟ್ ಅಲ್ಲಿ ಹೋಗೋಣ. ಓಕೆ, ಇವ್ರದ ಒಂಥರ ಐಕಾನಿಕ್ ಡ್ರಿಂಕ್ ಅಂತಾರಲ್ಲ, ಸ್ಪೆಷಲ್ ಡ್ರಿಂಕ್. ಆ ಡ್ರಿಂಕ್ ಇದೆ ಕಿಟ್ಕ್ಯಾಟ್ ಶೇಕ್. ಅದ್ರಾಗ ಒಂದು ಕಿಟ್ಕ್ಯಾಟ್ ಬರ್ತದೆ, ಬಿಸ್ಕೆಟ್ ಎದ್ದಿ. ಬರೇ ಕಿಟ್ಕ್ಯಾಟ್ ಕೊಟ್ರನ್ನ ಅಷ್ಟು ಟೇಸ್ಟ್ ಇರ್ತೈತಿ. ಐಸ್ ಕ್ರೀಮ್ ಕಿಟ್ಕ್ಯಾಟ್ ಹಾಕಿ ಒಂದು ಶೇಕ್ ಮಾಡಿಕೊಟ್ಟಾರಂದ್ರೆ ಇನ್ನೂ ಎಷ್ಟು ಟೇಸ್ಟ್ ಇರ್ಬೋದ. ಇದು ಬೇಕಾ, ಬೇರೆ ಅಲ್ಲಾಡ್ಸ್ಕೊಳ್ಬೇಕು. ಹಿಂಗೆ ಶೇಕ್ ಮಾಡಿ ಇನ್ನು ಸೈಡಿಗೆ ಇಟ್ಟು ಹೆವಿ ರಿಫ್ರೆಶ್ಮೆಂಟ್ ಐತಿ. ಆ ಮಿಲ್ಕ್, ಚಾಕ್ಲೇಟ್ ಐಸ್ ಕ್ರೀಮ್ ಮತ್ತು ಅದು ಕಿಟ್ಕ್ಯಾಟ್ ಫ್ಲೇವರ್ ಗಿಚ್ಚಿ ಐತಿ. ಬಂದ್ರೆ ಈ ಪಿಜ್ಜಾ ಬರ್ಗರ್ ಜೊತೆ ಇದೊಂದು ತಗೋರಿ, ಕುಡ್ಕೊಂತ ಅದನ್ನು ಟೇಸ್ಟ್ ಮಾಡಿರಿ, ನಿಮಗೂ ಮಸ್ತ್ ಫೀಲ್ ಅನ್ನಿಸ್ತೈತಿ. ಓಕೆ, 3 ಐಟಮ್ ಬರೋದವ. ಅದು ಬಂದ್ಮೇಲೆ ಹೆಸರು ಹೇಳ್ತೀನಿ. ಅಷ್ಟರೊಳಗೆ ನಿಮ್ಗೆ ಇಲ್ಲಿಂದ
ಟೋಟಲ್ ಇನ್ಫಾರ್ಮೇಶನ್ ಕೊಡ್ತೀನಿ. ಪಾರ್ಟಿ ಹಾಲ್ ಇರಲಿ ಮತ್ತು ಎಷ್ಟು ಬಿಲ್ ಮಾಡ್ಬೇಕು, ಎಷ್ಟು ಪರ್ಸನ್ಸ್ ಇರ್ಬೇಕಂತೇಳಿ ಮಾಡ್ಯಾರ. ಇದನ್ನ ಸ್ಕ್ರೀನ್ಶಾಟ್ ಹೊಡ್ಕೋರಿ. ಮತ್ತು ಇದ್ರ ಹೇಳ್ತೀನಿ ಮತ್ತು ಈಗ ಪಾರ್ಟಿ ಹಾಲ್ದ ಮೆಂಬರ್ಸ್ ಆ್ಯಂಡ್ ಪೀಪಲ್ಸ್ 5 to 7 ಪೀಪಲ್ಸ್ ಇದ್ರೆ 2 hours 1000 ಅಬೋವ್ ಬಿಲ್ ಮಾಡ್ಬೇಕು. ವಿತ್ AC ಹಾಲ್ ಐತಿದೆ. 1-2 hours ಮಟ್ಟ AC ಹಾಲ್ ಪಾರ್ಟಿ ಗೀಟಿ ಮಾಡಿ ಮಸ್ತ್ ಎಂಜಾಯ್ ಮಾಡಿ. 9 ಮೆಂಬರ್ಸ್ ಮ್ಯಾಲೆ ಇದ್ರೆ 1500 ಅಬೋವ್ ಬಿಲ್ ಮಾಡ್ಬೇಕು. ಅವಾಗ ಪಾರ್ಟಿ ಹಾಲ್ ನಿಮಗೆ ಸ್ವಂತದಾಗುತ್ತೆ. 2 ತಾಸು ಮಟ್ಟ ವಿತ್ AC ಇರುತ್ತೆ. ನೀವು ಸಪ್ರೇಟ್ ಡೆಕೋರೇಷನ್ ಎಲ್ಲ ಯೂಸ್ ಮಾಡೋಲ್ಲ, ಡೆಕೋರೇಷನ್ ನೀವೇ ಮಾಡಿಸ್ಕೋಬೇಕು ಬಂದ್ರೆ. ಬಟ್ ಈ ಸರೌಂಡಿಂಗ್ ನೋಡ್ರಿ ಆರಾಮ್ ಒಂದು 15 ಪೀಪಲ್ಸ್ ಅಕೊಮಡೇಟ್ ಮಾಡ್ಬೋದು. ಇಲ್ಲಿ ಈ ಸೈಡ್ ವಾಲ್ ಸಿಂಗಲ್ ವಾಲ್ ಕಲರ್ಫುಲ್ ಐತಿ, ಒಂಥರ ರೆಂಬೋ ಕಲರ್. ಒಳಗೆ ಬಂದು ಕೂಡಲೇ ಹೊರಗೆ ನಿಮ್ಗೆ ಡಿಸ್ಟರ್ಬೆನ್ಸ್ ಇಲ್ಲಂಗಿಲ್ಲ, ನಿಮ್ಮ ಪ್ರೈವೇಸಿ ಇರುತ್ತೆ, ಮಸ್ತ್ ಎಂಜಾಯ್ ಮಾಡ್ಬೋದು. ಫುಡ್ಡು ಎಂಜಾಯ್ ಮಾಡ್ಕೊಂಡು ತಿನ್ಬೋದು. ಓಕೆ, ಈಗ ಐಟಮ್ ಬರ್ಮಟ್ಟ ಕಾಯೋಣ. ಸೊ ಈಗ ಲವ್ ಮಾಕ್ಟೆಲ್ 2 ನೋಡಿದ್ರಿ, ಸ್ಟ್ರಾಬೆರಿ ಮಾಕ್ಟೆಲ್ ನೋಡ್ರಿ, ಮತ್ತು ಕಾಕ್ಟೆಲ್ ಅನ್ಕೋಬೇಡ್ರಿ. ಓಕೆ, ಇದ್ರ ಜೊತೆ ಒಂದು ಲೆಮನ್ ಕೊಟ್ಟಾರ. ಇದನ್ನು ಇದ್ರೊಳಗೆ ಡಿಪ್ ಮಾಡೋಣ ಅಂತ ಡಿಪ್ ಮಾಡ ಒಂದು ರೊಟೇಟ್ ಮಾಡೋಣ. ಐಸ್ ಕ್ರೀಮ್ಸ್ ಮಿಂಟ್ ಲೀವ್ಸ್ ಅದಾವು. ಈಗ ಒಂದು ಸಿಪ್ ಹೋಗ್ಬಿಡೋಣ. ಸ್ಟ್ರಾಬೆರಿ ಫ್ಲೇವರ್ ಅಂತೂ ಅನ್ನೋದು ಬರೋದು. ಅದ್ರ ಜೊತೆ ಮಿಂಟ್ದ ಫ್ರೆಶ್ನೆಸ್ ಇರಲಿ, ಲೆಮನ್ದು ಲೈಟ್ ಹುಳಿ ಇರಲಿ, ಒಂಥರ ಲವ್ ಮಾಕ್ಟೆಲ್ 2 ಐತಿ. ನಾವು ಕಾಮಿಡಿನೂ ಐತಿ, ಬಿಜಾರು ಐತಿ, ಮಜಾನು ಐತಿ, ಗಿಚ್ ಐತಿ. ಮಾಕ್ಟೆಲ್ ಅಂತೂ ಮಸ್ಟ್ ಟ್ರೈ. ಅದು ಸ್ಟ್ರಾಬೆರಿ ಫ್ಲೇವರ್. ಇನ್ನೊಂದು ಕಿಟ್ಕ್ಯಾಟ್ ಶೇಕ್ ಕುಡ್ದಲ್ಲ, ಅದು ಅನಾಹುತ ಐತಿ, ಅದನ್ನೂ ಟ್ರೈ ಮಾಡ್ರಿ. ನಾನು ಇನ್ನೊಂದು ಬೈಟ್ ಹೋಗ್ತೀನಿ, ಯಾಕಂದ್ರೆ ರಿಫ್ರೆಶ್ಮೆಂಟ್ ಭಾಳ ಐತಿದ. ಇದಿರ್ಲಿ, ಇದು ತಿನ್ಕೊಂಡು ಕುಡಿಯೋಣ ಅಂತ. ಈಗ ಚೀಸ್ ಪೊಟ್ಯಾಟೊ ರ್ಯಾಪ್ ಅನ್ರ್ಯಾಪ್ ಮಾಡೋಣ ಅಂತ. ಮಸ್ತ್ ಮಸಾಲೆ ದೋಸೆ ಸುತ್ತಿ ಕೊಟ್ಟಂಗೆ ಕೊಟ್ಟಾರ. ಇದು ನೋಡ್ರಿ, ಇರುತ್ತೆ ಹೊರಗಿನ ಸ್ಟ್ರಕ್ಚರ್. ಚೀಸ್ ಪೊಟ್ಯಾಟೊ ರೋಲ್ ಇದನ್ನ ಫುಲ್ ಅನ್ರ್ಯಾಪ್ ಮಾಡೋಣ, ಯಾಕಂದ್ರೆ ನಮ್ದು ಸಬ್ಸ್ಕ್ರೈಬರ್ ಕ್ಲಿಯಾರಿಟಿ ಸಿಗಲಿ ಅಂತೇಳಿ. ಇದು ನೋಡ್ರಿ, ಚೀಸ್ ಪೊಟ್ಯಾಟೊ ರ್ಯಾಪ್ ಅಂದ ಕೂಡ ನೀವೇನು ಅನ್ಕೊಂಡಿರ್ತೀರಿ, ಪೊಟ್ಯಾಟೊ ಪ್ಯಾಟೀಸ್ ಮಾಡ್ದಂಗೆ ರೋಲ್ ಮಾಡಿ ಇಟ್ಟಿರ್ತಾರೆ. ಬಟ್ ಬಾಲ್ಸ್ ಇರ್ತಾವೆ. ಆ ಬಾಲ್ಸ್ನೊಳಗೆ ಇದ್ರೊಳಗೆ 4 ಬಾಲ್ಸ್ ಇಟ್ಟಾರ. ಮತ್ತು ಮಯೋ, ಕ್ಯಾಬೇಜ್, ಆನಿಯನ್ ಫಿಲ್ ಆಗೈತಿ. ಇದು ಮತ್ತೆ ರೀಪ್ಯಾಕೇಜ್ ಮಾಡೋಣ. ಓಕೆ, ಬರ್ಗರ್ ಒಳಗೆ ಏನು ಪ್ಯಾಟೀಸ್ ತಿಂದಲ್ಲ ಸೇಮ್ ಫ್ಲೇವರ್ ಅನ್ಸತೈತಿ. ಮ್ಯಾಲಿನ ಕ್ರಿಸ್ಪ್ ಅಂದ್ರೂ ಗಿಚ್ ಐತಿ. ಇದು ಮೇಲೆ ಏನದು ಚಪಾತಿ ಗತೆ ಮಾಡಲ್ಲ, ಅದು ಭಾಳ ಅಂದ್ರೆ ಭಾಳ ಸಾಫ್ಟ್ ಐತಿ. ಮಯೋದ್ ಫ್ಲೇವರ್ ಇರಲಿ, ಒಂಥರ ಮಜಾ ಐತ್ರಿ. ಇದನ್ನು ತೊಗೊಂಡ್ರೆ ಅಂದ್ರೆ ಮಸ್ಟ್ ಟ್ರೈ. ಯಾಕಂದ್ರೆ ಆಲ್ಮೋಸ್ಟ್ ಈಗೆಲ್ಲ ಟ್ರೆಂಡ್ ಒಳಗಿರೋ ಇಂಥ ರೋಲ್ಸ್, ಕಾಟಿ ರೋಲ್ಸ್ ಇರಲಿ, ಶವರ್ಮಾ ಇರಲಿ, ಅದ್ರ ನೆಕ್ಸ್ಟ್ ಇಸ್ ಪೊಟ್ಯಾಟೊ ರ್ಯಾಪ್. ಇದ್ರಾಗ ಇದ್ದಿದ್ದು ಒಂದು ಪೊಟ್ಯಾಟೊ ಬಾಲ್ ಕೆಳಗೆ ಬಿದ್ದೈತಿ. ನಮ್ಮ ಹುಡುಗರೆಲ್ಲ ಬೇಜಾರಾಗ್ಬಿಟ್ಟಾರ ಬಿದ್ದಿದಾಗ. ಯಾಕಂದ್ರೆ 4 ಮಂದಿ ಇದೀವಿ, 4 ಪೊಟ್ಯಾಟೊ ಬಾಲ್ಸ್ ಇದ್ವು. ಇರಲಿ, ಒಂದು ಬಾಲ್ ಬೇರೆ ಕಡೆ ತೊಗೊಳೋಣ ಅಂತ. ಇದಂದ್ರೂ ಮಸ್ಟ್ ಟ್ರೈ ಇಂದ ಬಂದ್ರೆ. ಓಕೆ, ಇನ್ನೊಂದು ಬೈಟ್ ಹೋಗ್ಬಿಡೋಣ, ಬೇಜಾರಾಗ್ಬೇಡ್ರಿ. ಇದು ಮೇಲಿಂದ ರ್ಯಾಪ್ ಐತಲ್ಲ, ಇದು ಭಾಳ ಅಂದ್ರೆ ಭಾಳ ಸಾಫ್ಟ್ ಐತಿ. ನಾನು ಎಲ್ಲೂ ತಿಂದಿಲ್ಲ ಇಂಥ ಸಾಫ್ಟ್ ಚಪಾತಿ. ನಮ್ಮ ಲ್ಯಾಂಗ್ವೇಜ್ ಆಗಿ ಹೇಳ್ಬೇಕಂದ್ರೆ ನನಗೆ ಇದ್ರದ್ದು ಕ್ಲಿಯಾರಿಟಿ ಗೊತ್ತಿಲ್ಲ, ಬಟ್ ಭಾಳ ಸಾಫ್ಟ್ ಐತಿ, ತಿನ್ನಕ್ಕೆ ಮಜಾ ಐತಿ. ಇನ್ನೊಂದು ಇಲ್ಲಿ ಒಂದು ನೋಡ್ರಿ, ಇಲ್ಲಿ ಹೆಂಗೆ ಕರಗಾಕತ್ತ ಹುಡುಗ. ಇಷ್ಟು ದಿನ ನೀವು ಚಾಕೋ ಲಾವಾ ಅಷ್ಟ ತಿಂದಿರ್ತೀನಿ, ಹಿಂಗೆ ಹೊಡೆದುಕೊಳ್ಳೆ ಓಪನ್ ಆಕೈತೆ. ಇದು ನೋಡ್ರಿ, ವಿತ್ ಐಸ್ ಕ್ರೀಮ್ ತಿಂದುಬಿಡು, ನಾನು ಕರಗಾಕತ್ತೈತಿ. ಓ ಶಿಯಸ್. ಇನ್ನೊಂದು ಏನಂದ್ರೆ, ಆ ಲಾವಾ ಕೇಕಿಗೂ ಈ ವೆನಿಲಾ ಫ್ಲೇವರಿಗೂ ಅನಾಹುತ ಕಾಂಬಿನೇಷನ್ ಐತಿ. ಒಂಥರ ವೆನಿಲಾ ಐಸ್ ಕ್ರೀಮ್ ವಿತ್ ಜಾಮೂನ್ ತಿಂದ್ರೆ ಹೆಂಗಿರ್ತೈತೋ ಒಬ್ಬೊಬ್ರು ಲೈಕ್. ನನಗಂತೂ ಇದು ಭಾಳ ಲೈಕ್ ಆಗೈತಿ. ಮಸ್ತ್ ಫ್ಲೇವರ್ ಶಕ್ತಿ ನೋಡು. ಇದು ಈಗ ಇದೆಲ್ಲ ಮುಗಿಸಿ ನಿಮ್ಗೆ ಮತ್ತೆ ಸಿಗ್ತೀನಿ. ಓಕೆ, ನನ್ನ ಹೆಸರು ಲಿಂಗರಾಜ್
ರೆಡ್ಡಿ ಅಂತೇಳಿ ನವೀನ್ ಅಂತ ಇರ್ತಾರೆ. ಆ್ಯಕ್ಚುಲಿ ನಾನು ಇದೊಂದು ಮ್ಯಾನೇಜರ್ ಅಂತ ಹೇಳ್ಬೋದು. ಓನರ್ ಬಂದು ಮೇಡಮ್ ಸುನಂದ ಅಂತೇಳಿ ಮೇಡಮ್ ಇದ್ದಾರೆ, ಅವರು ಈಸ್ ಅ ಓನರ್. ಇದು ಆ್ಯಕ್ಚುಲಿ ಒನ್ ಬೈಟ್ ಅನ್ನೋದು ಇದು ಫ್ರ್ಯಾಂಚೈಸಿ ಇದೆ, ಇಂಡಿಯನ್ ಕಂಪ್ನಿ ಇದೆ, ಡೆಲ್ಲಿ ಬೇಸ್ಡ್. ಹಾಂ ಸರ್. ಸೊ ಹುಬ್ಳಿಯಲ್ಲಿ ಇದು ದಿಸ್ ಇಸ್ ದ ಫಸ್ಟ್ ಬ್ರ್ಯಾಂಚ್ ಅವ್ರದ್ದು. ಆಮೇಲೆ ಪ್ಯಾನ್ ಇಂಡಿಯಾದಾಗ ಆಲ್ಮೋಸ್ಟ್ ಮೋರ್ ದೆನ್ 100 ಬ್ರಾಂಚಸ್ ಅದಾವೆ ಆಲ್ರೆಡಿ ಇನ್ 3 ಇಯರ್ಸ್ನಾಗೆ. ನಮ್ಮ ಕರ್ನಾಟಕದಾಗನೇ 12 ಬ್ರಾಂಚಸ್ ಅದಾವೆ. ಬೆಂಗಳೂರಲ್ಲಿ ಆಲ್ರೆಡಿ ಇದೆ. ಬೆಂಗಳೂರಿನಲ್ಲಿ 2 ಬ್ರಾಂಚ್ ಇದೆ, ಇವನ್ ಬೆಳಗಾಂ ಇದೆ, ಗೋಕಾಕ್ ಇದೆ, ಘಟಪ್ರಭಾ, ಕೊಪ್ಪಳ. ಈಗ ಕಸ್ಟಮರ್ದ ರಿಯಾಕ್ಷನ್ ಹೆಂಗೆ ಸರ್? ಈಗ ಆಂಬಿಯನ್ಸ್ ಅಂದ್ರೂ ಔಟ್ ಸ್ಟ್ಯಾಂಡಿಂಗ್ ಇದೆ ಸರ್. ಫುಡ್ಡಿಂದ ಹೆಂಗೆ ಸರ್? ಐ ಸೇ ಮೋರ್ ದೆನ್ 95% ಹ್ಯಾವ್ ದ ರಿಪೀಟೆಡ್ ಕಸ್ಟಮರ್ಸ್. ಅಂದಲ್ಲೇ ನಾವು ತಿಳ್ಕೊಬೋದು ನಮ್ಮದು ಫುಡ್ ಲೈಕ್ ಮಾಡಿದ್ದಾರೆ. ವಿ ಆಲ್ರೆಡಿ ಲಿಸ್ಟೆಡ್ ಇನ್ ಝೊಮ್ಯಾಟೊ, ಸ್ವಿಗ್ಗಿ, ಅದರಲ್ಲಿ ರಿವ್ಯೂಸ್ ಕೂಡ ಫೀಲ್ ದ್ಯಾಟ್ ಟೇಸ್ಟ್ 99% ರೀಚ್ ಆಗಿದೆ ಆಲ್ಮೋಸ್ಟ್. ಬಟ್ ಓನ್ಲಿ ಪ್ರಿಮೈಸಸ್ ಈ ಏರಿಯಾದಾಗ ಇದು ಐತೆ ಅನ್ನೋದು ಇನ್ನೂ ಸ್ವಲ್ಪ ಗೊತ್ತಾಗ್ತಾ ಇಲ್ಲ. ಸೊ ಅದಕ್ಕೆ ನಾವು ಪ್ರಮೋಷನ್ಸ್ ಸೋಷಿಯಲ್ ಮೀಡಿಯಾದಾಗ ಮಾಡಲಿಕ್ಕೆ ಇಷ್ಟಪಡ್ತೀವಿ. ನಾವು ಇದರಲ್ಲಿ ಇದು ಪ್ಯೂರ್ 100% ಪ್ಯೂರ್ ವೆಜಿಟೇರಿಯನ್ ಮಾಡ್ತಾ ಇದ್ದೀವಿ. ಜೊತೆಗೆ ಜೈನ್ ಸ್ಟೈಲ್ ಕೂಡ ಯಾರು ಕಸ್ಟಮರ್ಸ್ ಕೇಳ್ತಾರೆ ಅದರಲ್ಲಿ ನಾವು ಪ್ರಿಪೇರ್ ಮಾಡಿಕೊಡ್ತೀವಿ. ಎಕ್ಸ್ಪೆಕ್ಟೇಷನ್ಸ್ ಕೆಲವೊಂದು ಟಾಪಿಂಗ್ಸ್ ಅಂತ ಏನೋ ಚೇಂಜಸ್ ಅವರು ಕೇಳ್ತಾರೆ. ಬಟ್ ನಮ್ಮ ಬೇಸ್ ನಮ್ದು ಟೇಸ್ಟ್ ಕೇಳಲಾರ್ದಂಗೆ ಕಸ್ಟಮೈಸ್ ನಾವು ಕ್ರಿಯೇಟ್ ಮಾಡಿ ಕೊಡ್ತೀವಿ. ಮತ್ತು ಅದು ಇನ್ನೊಂದು ರ್ಯಾಪರ್ ಅಂತ ಕೊಟ್ರಲ್ಲ, ಅದು ಎದುರು ಸರ್ ಮೈದಾದು ಇಲ್ಲ? ಇಟ್ಸ್ ಆ್ಯಕ್ಚುಲಿ ಮೈದಾದದು. ಹಾಂ ಸರ್, ಮೈದಾದದು. ವಿ ಹ್ಯಾವ್ ಫ್ಯೂಚರ್ನಾಗ ಪ್ಲ್ಯಾನ್ ಕೂಡ ನಾವು ವೀಟದ್ದು ಹೋಲ್ ವೀಟದ್ದು ಮಾಡ್ಬೇಕಂತಿದೆ. ಯಾಕಂದ್ರೆ ನನಗೆ ಭಾಳ ಸಾಫ್ಟ್ ಅನಿಸ್ತಾರೆ ಅದು ಮೇಲಿಂದ. ಯಾಕಂದ್ರೆ ಮೈದಾನ ಅನ್ಸಿಲ್ಲ ಫಲ್ಸ್ ಅನ್ನತ್ತಿದ್ರೆ. ಇಲ್ಲ, ಅದು ವೆಫಲ್ಸ್ ಎಲ್ಲ ಇವನ್ ನಾನ್ ವೆಜ್ ಕೂಡ ಇದೆ. ಹಾಂ ಸರ್. ಬಟ್ ವಿ ಹ್ಯಾವ್ ಟೇಕನ್ ಓನ್ಲಿ ವೆಜ್. ವೆಜ್ ಅಂದ್ರೆ ಆಲ್ಮೋಸ್ಟ್ ಇಲ್ಲಿ ಹುಬ್ಳಿ ಪೀಪಲ್ಸಿಗೆ ಪ್ಯೂರ್ ವೆಜ್ ಸಿಗೋದು ಭಾಳ ಕಷ್ಟ ಆಗುತ್ತೆ. ಅದೇ ಕಾನ್ಸೆಪ್ಟ್ನಾಗೆ ನಾವು ಇಟ್ಕೊಂಡ್ಬಿಟ್ಟು ಮಾಡೋಣ, ಯಾಕೆ ಮಾಡಬಾರ್ದು ಅನ್ನೋದು ನಾವು ಟ್ರೈ ಮಾಡಿ. ಬಟ್ ನಾವು ಹೊರಗಿನ ಜನ ನೋಡಿದ್ರೆ ಕಾಸ್ಟ್ಲಿ ಆಗುತ್ತಪ್ಪ, ಹೋದ್ರೆ ಮತ್ತು ನಮ್ಗೆ ಖರ್ಚಾಗುತ್ತೆ. ಬಟ್ ಬಜೆಟ್ ಫ್ರೆಂಡ್ಲಿ ಸರ್ ಎಲ್ಲ. ಎಸ್, ದಟ್ ಈಸ್ ಮೇನ್. ಟೇಸ್ಟ್ ಇಸ್ ಲೈಕ್ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಏನು ಮಾಡ್ತಾರೆ ಪಿಜ್ಜಾ ಬರ್ಗರ್ಸ್ ಅಲ್ಲಿ, ಅದೇ ಜೊತೆಗೆ ಇಟ್ಸ್ ಅ ಪಾಕೆಟ್ ಫ್ರೆಂಡ್ಲಿ. ನಾನು ಲಾಸ್ಟ್ ಹೊರಗಡೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೇನೋ, ಅದ್ರ ಪ್ರೈಸ್ ಇಲ್ಲ, ನಮ್ಗೆ ಬಜೆಟ್ ಫ್ರೆಂಡ್ಲಿ ಐತಿ. ನೀವು ಬಂದು ಟ್ರೈ ಮಾಡಿ, ನಾನು ಕಮೆಂಟ್ ಮಾಡಿರಿ ಹೆಂಗಿತ್ತಂತೇಳಿ. ಓಕೆ, ಈಗ ಸರ್ ಕಡೆ ಮಾತಾಡಿ ಖುಷಿ ಆಯ್ತು ಸರ್ ನಮ್ಗೆ. ಓಕೆ ಸರ್, ಥ್ಯಾಂಕ್ ಯು. ಸೊ ಓಕೆ ಗೈಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತ. ಇದು ಫೀಡ್ಬ್ಯಾಕ್ ಏನಂದ್ರೆ, ನಾ ಏನೇನು ಐಟಮ್ ತೊಗೊಂಡ್ರಲ್ಲ ಮಸ್ಟ್ ಟ್ರೈ ಮಾಡಿರಿ. ಬಂದ್ರೆ ನೀವು ಹೊರಗಿನ ನೋಡಿ, ಎನ್ವೈರ್ಮೆಂಟ್ ನೋಡಿ, ಭಾಳ ಕಾಸ್ಟ್ಲಿ ಇರತ್ತಪ್ಪ, ಒಳಗೆ ಹೋಗೋದು ಹೆಂಗೆ ಮುಜುಗರ ಪಡಬೇಡ್ರಿ. ಒಳಗೆ ಬರ್ರಿ, ಐಟಮ್ಸ್ ಪ್ರೈಸ್ ನೋಡಿರಿ, ನೀವೇ ಆರ್ಡ್ರ್ ಮಾಡ್ತೀರಿ. ಆಲ್ಮೋಸ್ಟ್ ಎಲ್ಲನೂ ಪಾಕೆಟ್ ಫ್ರೆಂಡ್ಲಿ ಐತಿ. ನೋಡಿ ಟ್ರೈ ಮಾಡಿರಿ. ಯಾಕಂದ್ರೆ ನನಗಂತೂ ಟೇಸ್ಟ್ ಅಂದ್ರೆ ಭಾಳ ಲೈಕ್ ಆಗೈತಿ. ಅದ್ರಾಗ ಪಾಸ್ತಾ ಕೊಟ್ರಲ್ಲ, ಅಲ್ಟಿಮೇಟ್ ಒಂಥರ ಟ್ಯಾಂಗೀಸ್ ಫ್ಲೇವರ್, ಮತ್ತು ಅದ್ರೊಳಗೆ ಆರಿಗಾನೋ ಫ್ಲೇವರ್ ಅನ್ನೋ ಕೂಡ ಆಗತೈತಿ. ನನಗೆ ಭಾಳ ಇಷ್ಟ ಆಯ್ತು. ಅದು ಲಾಸ್ಟ್ ಟೈಮ್ ಎಲ್ಲ ಬೆಂಗಳೂರೊಳಗೆ ತಿಂದಿದ್ದೆ ನಾನು, ಅದಕ್ಕಿಂತ ಬೆಟರ್ ಅನ್ನಿಸ್ತು ನನಗಿದು ಇಲ್ಲಿ ಟೇಸ್ಟ್. ಇನ್ನೊಂದು ಅದು ಒಂದು ರ್ಯಾಪರ್ ಅಂತ ಕೊಟ್ರಲ್ಲ, ಅದು ಚೀಸ್ ಬಟಾಟೋ ರ್ಯಾಪರ್ ಅಂತ ಕೊಟ್ರೆ ಅದಂತೂ ನನಗಂತೂ ಸ್ಪೆಷಲಿ ನನಗೆ ಭಾಳ ಇಷ್ಟ ಆಗ್ತದೆ. ಅದ್ರ ಮೇಲಿಂದ ಲೇಯರ್ ಏನಿತ್ತಲ್ಲ, ಅದು ರೋಲ್ ಮಾಡಿಕೊಟ್ಟಿದ್ದ, ಅದು ಭಾಳ ಸಾಫ್ಟ್ ಇತ್ತು. ನಾವು ಹೊರಗಡೆ ಎಲ್ಲ ತಿಂದ್ರೆ ಮೈದಾದ ಸ್ವಲ್ಪ ಜಗ್ಗೋ ಥರ ಇರ್ತೈತಿ. ಇದು ಬೇರೆ ಒಂದು ಬೈಟ್ ಮಾಡಿದ್ರೆ ಹಂಗೆ ಕಟ್ ಆಗ್ತೈತಿ. ಇನ್ನೊಂದು ಇವ್ರ ಕಡೆ ಪಿಜ್ಜಾ ಅಂದಲ್ಲ, ಬೇರೆ ಕಡೆ ಎಲ್ಲ ತಿಂದ್ರೆ ಬೇಸ್ ಹೆಂಗಿರ್ತದೆ, ಕಡಕ್ ಇರ್ತೈತಿ, ಇಲ್ಲ ತಿಂಗಿರ್ತೈತಿ. ಇವ್ರದ್ದು ದಪ್ಪ ಇದ್ರು ಅಷ್ಟು ಬಂದ್ಗತ್ತೆ ಸಾಫ್ಟ್ ಇತ್ತು. ಬಂದ್ರೆ ಪಿಜ್ಜಾ ಟ್ರೈ ಮಾಡಿರಿ. ಓಕೆ, ಸ್ಟ್ರಾಬೆರಿ ಮೊಕ್ಟಲ್ ಏನೈತಲ್ಲ, ಮಸ್ಟ್ ಟ್ರೈ. ಅದ್ರ ಜೊತೆ ಒಂದು ಕಿಟ್ಕ್ಯಾಟ್ ಶೇಕ್ ತೊಗೋರಿ, ಸಾಕು, ನಿಮ್ಮದು ಫುಲ್ಫಿಲ್ ಆಗುತ್ತೆ. ಮತ್ತು ಪಾಕೆಟ್ ಫ್ರೆಂಡ್ಲಿ ಎಲ್ಲನೂ. ನಂದಂತ್ರ ಬಿಲ್ ಈಗ ನಾವು 4 ಮಂದಿ ಬಂದ್ವಿ, ಹೊಟ್ಟೆ ಫುಲ್ ತಿಂದ್ವಿ. ಬಿಲೋ 1000 ಬಂತ. ಸ್ಯಾಟಿಸ್ಫೈ ಫುಡ್ ಇತ್ತು. ಯಾಕಂದ್ರೆ ನಿಮಗೂ ಡಿಸ್ಟರ್ಬೆನ್ಸ್ ಆಗಿಲ್ಲ ಅನ್ಸೈತಿ, ನಾಯ್ಸ್ ಗೀಸ್ ಇಲ್ಲ, ಏನಾದರೂ ಇತ್ತಂದ್ರೆ ಅಡ್ಜಸ್ಟ್ ಮಾಡ್ಕೊರಿ. ಓಕೆ, ಈ ವಿಡಿಯೋ ಇಷ್ಟ ಆಗಿತ್ತು ಅನ್ಕೊಂಡಿನಿ. ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮರಿಲಾದ ಮಿಸ್ಟರ್ ಫುಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿರಿ. ಮುಂದಿನ ವಾರ ಹೊಸ ವಿಡಿಯೋ ಸಿಗೋಣ. ಅಲ್ಲಿ ಮಟ್ಟ ಅದಕ್ಕಿಂತ ಮೊದಲು ಇದ್ರ ಅಡ್ರೆಸ್ ಮತ್ತು ಪ್ರೈಸ್ ಲಿಸ್ಟ್ ಡಿಸ್ಕ್ರಿಪ್ಷನ್ದಾಗ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿರಿ. ವಿತ್ ಲೊಕೇಶನ್ ಜೊತೆ ಹಾಕಿರ್ತೀನಿ. ಅದು ಲೊಕೇಶನ್ ಮೇಲೆ ಟಿಕ್ ಮಾಡಿದ್ಕೊಳ್ಳಿ, ಡೈರೆಕ್ಟ್ ನಿಮ್ಮ ಕರ್ಕೊಂಡ್ಬಂದು ಇಲ್ಲಿ ಬಿಡ್ತೈತಿ. ಬಂದು ಫುಡ್ಡನ್ನು ಎಂಜಾಯ್ ಮಾಡಿರಿ. ಹೆಂಗೈತೆ ಅಂತ ಕಮೆಂಟ್ ಮಾಡಿರಿ. ಓಕೆ, ನೆಕ್ಸ್ಟ್ ವಿಡಿಯೋ ಸಿಗೋಣ. ಅಲ್ಲಿ ಮಟ್ಟ ಬಾಯ್ 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 ಬಾಯ್.